ಹಾಯ್ ಹಾಲ್, ವೆಲ್ಕಮ್ ಟು ದೀಕ್ಷಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾಳೆ ತುಳಸಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಬೇಗ ಪೂಜೆ ಮಾಡಬೇಕಾಗುತ್ತೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಆ ಚಳಿಲಿ ಎಲ್ಲನೂ ಸಹ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ರಾತ್ರಿನೇ ಸಹ ಎಲ್ಲ ಗುಡಿಸ್ಕೊಂಡು ತೊಡ್ಕೊಂಡು ರಂಗೋಲಿನೆಲ್ಲ ಬಿಟ್ಕೊಂಡು ಆನಂತರ ರಂಗೋಲಿ ಎಲ್ಲನೂ ಸಹ ಬಿಟ್ಟಾದಮೇಲೆ ತಿರ್ಗಾನು ರೋಡ್ಗೆ ಹೋಗಿ ಸ್ವಲ್ಪ ಬೇಕಾಗಿರೋವಂಥ ಐಟಮ್ಗಳನ್ನ ತೊಗೊಂಬರೋಣ ಅಂತ ಹೇಳಿ ಹೋದೋ. ನೋಡಿದ್ರೆ ಅಲ್ಲಿ ಎಲ್ಲರೂ ಸಹ ಆಗಲೇ ಮಲ್ಕೊಂಬಿಟ್ಟಿದ್ರು. ನಾವು ಹೋಗೋಷ್ಟರಲ್ಲಿ ಎಲ್ಲೋ ಒಬ್ಬರು ಆಂಟಿ ಇದ್ದರು, ಅವ್ರ ಹತ್ರ ತೊಗೊಂಡು ಬಂದು ಬಾಳೆಕಂದು 40 ರೂಪೀಸ್ ಇಸ್ಕೊಂಡ್ರು. ಮತ್ತು ಬೆಟ್ಟದ ನೆಲ್ಲಿಕಾಯ್ದು 30 ರೂಪಾಯಿ ಇಸ್ಕೊಂಡ್ರು. ಆನಂತರ ಎಲ್ಲನೂ ತೊಗೊಂಡು ಮನೆಗೆ ಬಂದು ಹಬ್ಬ ಮಾಡೋರು ಕೆಲವೊಬ್ಬರು ಶನಿವಾರನೇ ಮಾಡಿದ್ದಾರೆ, ತುಂಬ ಜನ ಭಾನುವಾರನೇ ಮಾಡ್ತಾರೆ. ಆದರೆ ಕೆಲವೊಂದು ಜನ ಶನಿವಾರ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಅದೇನು ಸರಿಯಾಗಿ ನನಗೂ ಸಹ ಗೊತ್ತಿಲ್ಲ. ಅವರೆಲ್ಲನೂ ಇವತ್ತೇ ಅಲ್ವಾ ಹಬ್ಬ ಅಂತಿದ್ರು. ಇಲ್ಲ, ನಮ್ಮ ಕ್ಯಾಲೆಂಡ್ರಲ್ಲಿ ದೇವಸ್ಥಾನದಲ್ಲಿ ಎಲ್ಲನೂ ಸಹ ಕೇಳಿದಾಗ ಭಾನುವಾರನೇ ಹಬ್ಬ ಅಂತ ಹೇಳಿದ್ರು ಅಂತ ಹೇಳಿದೆ. ಸರಿ ಅಂತ ಅವರು ನಾಳೆ ಬೆಳಗ್ಗೆನೇ ಬಂದು ತೊಗೊಂಡೋಗ್ತೀನಿ, ಇರ್ತೀರಲ್ವ ಅಂತ ಹೇಳಿದ್ರು. ಆಮೇಲೆ ಆನಂತರ ಆಂಟಿ ಜೊತೆ ಎಲ್ಲನೂ ಸಹ ಮಾತಾಡಿಕೊಂಡು ನೆಕ್ಸ್ಟು ಮನೆಗೆ ಬಂದು ತಿರ್ಗಾನು ಊಟ ಮಾಡಿರಲಿಲ್ಲ. ಹಾಗೆ ಎಲ್ಲ ಊಟ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಂಗೇ ಮಲ್ಕೊಂಡು ಆನಂತರ ಬೆಳಗ್ಗೆ ಅಲಾರಾಮ್ ಇಟ್ಕೊಂಡು ಎದ್ದಿದ್ದೆ. ಆಮೇಲೆ ತಿರ್ಗಾ ನನ್ನ ಮಗಳು ಎದ್ಬಿಟ್ಟು, ಅಮ್ಮ ಯಾಕಮ್ಮ ಇಷ್ಟು ಬೇಗ ಎದ್ದಿದ್ಯಾ, ಯಾಕೆ ಅಂತ ಕೇಳ್ತಾಯಿದ್ಲು. ಅವಳು ನಾನು ಎದ್ದಿದ ತಕ್ಷಣವೇ ಅವ್ರನ್ನ ಎಬ್ಬರಿಸ್ಬಿಡ್ತೀನಿ, ಡೈಲಿ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಅಮ್ಮ ನಮ್ಮನ್ನ ಯಾಕೆ ಎಬ್ಬರಿಸಿಲ್ಲ ಅಂತ ಅದಕ್ಕೋಸ್ಕರ ಕೇಳಿದ್ಲು ಅವಳು. ಇಲ್ಲಮ್ಮ, ಇವತ್ತು ಸ್ಕೂಲ್ ಇಲ್ಲ, ಹಬ್ಬ ಇದೆ ಅಂತ ಹೇಳೋದ್ನಲ್ಲ ನೆನ್ನೆನೆ ಅಂತ ಹೇಳಿದೆ. ಸರಿ ಅಮ್ಮ, ಆಯಿತು ಅಂತ ಹೇಳಿ ಅವಳು ಸ್ವಲ್ಪ ನನಗೆ ಸಹಾಯ ಮಾಡೋಕ್ಕೆ ಬಂದಳು. ಅವಳು ಸ್ವಲ್ಪ ಸಹಾಯ ಮಾಡೋಕ್ಕೆ ಬಂದಿದ್ದಕ್ಕೇ ನನಗೆ ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಬೇಗ ರೆಡಿ ಮಾಡ್ಕೊಂಡು ಮಾಡೋ ಗಡಿಬಿಡೀಲಿ ಸ್ವಲ್ಪ ಚಿಕ್ಕ ಪುಟ್ಟ ಏನಾದರೂ ಒಂದು ಹೆಲ್ಪ್ ಮಾಡ್ತಾಳೆ ಅವಳು. ಹಾಗಾಗಿ ಅವಳು ಸಹ ಎಲ್ಲನೂ ಸಹಾಯ ಮಾಡಿದ್ಲು. ಆನಂತರ ನಾನೆಲ್ಲನೂ ಒಂದು ಟೇಬಲ್ ಇಟ್ಕೊಂಡು ಟೇಬಲ್ ಎಲ್ಲನೂ ಸಹ ಒರೆಸ್ಕೊಂಡು ತಿರ್ಗಾ ದೀಪಾಲೆ ಕಂಬನೆಲ್ಲ ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅದಾದ ನಂತರ ಎಲ್ಲನೂ ಕೃಷ್ಣನ ಮತ್ತು ತುಳಸಿನ ಇಬ್ಬರನ್ನೂ ಒಟ್ಟಿಗೆ ಇಟ್ಟು ಎಲ್ಲನೂ ಸಹ ಒಂದೊಂದೇ ರೆಡಿ ಮಾಡ್ಕೊಳ್ತಾ ಇದ್ದೋ ನೀಟಾಗಿ. ಆನಂತರ ತುಳಸಿಗೆ ನಾವು ಮಡ್ಲಕ್ಕಿ ಇಡ್ತೀವಿ. ಅದಕ್ಕಾಗಿ ಕಾಯಿ ಅಂದರೆ ಕೊಬ್ಬರಿ ತೊಗೊಂಬಂದಿದ್ದು. ಅದು ನಾನು ಕಟ್ ಮಾಡಿಸಿ ತೊಗೊಂಬಂದಿರಲಿಲ್ಲ. ನೋಡಿದ್ರೆ ಕಟ್ ಮಾಡಿ ನೋಡಿದ್ರೆ ಅದು ಒಂದು ಸೈಡ್ ಫುಲ್ಲು ಹೋಗ್ಬಿಟ್ಟಿತ್ತು, ಒಂದು ಸೈಡ್ ಮಾತ್ರ ಚೆನ್ನಾಗಿತ್ತು. ಅಮ್ಮ ಏನಾಗಲ್ಲ ಇಡಮ್ಮ ಅಂತ ಒಂದು ಸೈಡ್ ಚೆನ್ನಾಗಿತ್ತಲ್ಲ ಅದನ್ನು ಮಾತ್ರ ಇಡಮ್ಮ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ನಾನು ಒಂದು ಸೈಡ್ ಚೆನ್ನಾಗಿರೋದನ್ನ ದೇವ್ರ ಹತ್ರ ಅರಿಶಿಣ ಕುಂಕುಮ ಬಾಗಿನ ಮತ್ತು 101 ರೂಪಾಯಿ ದುಡ್ಡು 2 ಬಾಳೆಹಣ್ಣು ಎಲ್ಲನೂ ಸಹ ದೇವ್ರ ಹತ್ರ ಇಟ್ಟು ನೆಕ್ಸ್ಟ್ ಎಲ್ಲನೂ ಸಹ ಹಣ್ಗಳು ತಂದಿರೋದನ್ನೆಲ್ಲನೂ ಒಂದೊಂದೇ ದೇವ್ರ ಹತ್ರ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು ಆನಂತರ ಎಲ್ಲನೂ ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನ, ಎಲ್ಲನೂ ಇಟ್ಕೊಂಡಿದ್ದೀನ ಅಂತ ನೋಡಿ ಮಾಡ್ತಾಯಿದ್ದೆ. ಆದರೂ ಒಂದು ಐಟಮ್ನ ಮರ್ತೇ ಬಿಟ್ಟೆ ನಾನು ಇಡೋದನ್ನ. ಬಳೆನೇ ಇಟ್ಟಿಲ್ಲ. ಎಲ್ಲ ಪ್ರತಿಯೊಂದೂ ಇಟ್ಟಿದ್ದೀನಿ, ಬಳೆನೇ ಇಟ್ಟಿಲ್ಲ. ಪ್ರತಿಯೊಂದು ಹಬ್ದಲ್ಲೂ ಅಷ್ಟೇ ನನಗೆ ಏನಂತ ಗೊತ್ತಿಲ್ಲ, ಎಲ್ಲ ನೆನಪಿಸ್ಕೊಂಡು ಎಲ್ಲ ತಂದು ಇಟ್ಕೊಂಡಿರ್ತೀನಿ. ಅದನ್ನ ಇಡಬೇಕಾದ್ರೇ ಮರ್ತೋಗ್ತೀನಿ. ಈ ಸಲ ಹಬ್ಬದಲ್ಲಿ ಬಳೆ ಮರ್ತೋಗಿದ್ದೀನಿ.